ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ವಡ್ಡಾರಾಧನೆಯ 13ನೇ ಕಥೆಯಾಗಿರುವಂತಹ ವಿದ್ಯುತ್ ಚೋರ ನೆಂಬರಿಸಿಯ ಕಥೆಯ ಸಾರಾಂಶವನ್ನು ನೋಡೋಣ. ಜಂಬೂ ದ್ವೀಪದ ಭರತ ಕ್ಷೇತ್ರದಲ್ಲಿ ವಿದೇಹ ಅನ್ನೋ ನಾಡು, ಆ ನಾಡಲ್ಲಿ ಮಿಥಿಳೆ ಅನ್ನೋ ಪಟ್ಟಣ ಇದೆ. ಈ ಮಿಥಿಲೆ ಪಟ್ಟಣವನ್ನು ಪದ್ಮರಥನ ಸಂತತಿಯವನಾದ ವಾಮರಥ ಅನ್ನೋ ರಾಜ ಆಳ್ವಿಕೆ ಮಾಡ್ತಾ ಇದ್ದ. ಇವನ ರಾಣಿ ಬಂಧುಮತಿ. ಈ ರಾಜಾರಾಣಿ ಇಬ್ಬರು ತುಂಬ ಚೆನ್ನಾಗಿ ರಾಜ್ಯಭಾರವನ್ನು ಮಾಡ್ತಾ ಸುಖವಾಗಿ ಕಾಲವನ್ನು ಕಳೀತಾ ಇದ್ರು. ಇನ್ನು ಅದೇ ಮಿಥಿಲೆ ಪಟ್ಟಣದಲ್ಲಿ ಯಮದಂಡ ಅನ್ನೋ ತಳಾರ ಇದ್ದ. ತಳಾರ ಅಂದರೆ ನಗರದ ಕಾವಲುಗಾರ ಅಂತ ಅರ್ಥ. ಮತ್ತು ವಿದ್ಯುತ್ ಚೋರ ಅನ್ನೋ ಕಳ್ಳನೂ ಕೂಡ ಇದ್ದ ಅದೇ ಪಟ್ಟಣದಲ್ಲಿ. ಇವನದೆಂಥ ಕಳ್ಳ ಆಗಿದ್ದ ಅಂತಂದರೆ, ಆತ ಕಳುವಿನ ಶಾಸ್ತ್ರಗಳಲ್ಲಿ ಬಹಳ ಪ್ರವೀಣನಾಗಿದ್ದ. ಪ್ರತ್ಯಕ್ಷ ಆಗೋದು ಹಾಗೆ ತಕ್ಷಣ ಮಾಯ ಆಗುವಂತಹ ಜೃಂಭಿಣಿ ವಿದ್ಯೆಯನ್ನು ಕಲಿತ್ಕೊಂಡಿದ್ದ. ಗತಿ ನಿರೋಗದ ಸ್ತಂಭಿನಿ ವಿದ್ಯೆಯನ್ನು ಸಹ ಬಲ್ಲವನಾಗಿದ್ದ. ಮೂರ್ಛೆ ಉಂಟು ಮಾಡುವಂತಹ ಮೋಹಿನಿ ವಿದ್ಯೆ, ವಿಷಪ್ರಯೋಗದ ಸರ್ಷಪಿ ವಿದ್ಯೆ, ಬೀಗ ತೆಗೆಯುವ ತಾಳೋದ್ಘಾಟಿನಿ ವಿದ್ಯೆ, ಮಂತ್ರ ಪ್ರಯೋಗ, ಪುಡಿ ಎರಚುವಂಥದ್ದು ಅಂದರೆ ಚೂರ್ಣವನ್ನು ಎರಚುವಂತಹದ್ದು, ಯೋಗ, ಗುಪ್ತಾಚಾರತ್ವ, ಇಂದ್ರಜಾಲ ಇವೆಲ್ಲವನ್ನ ಕರಗತ ಮಾಡ್ಕೊಂಡ್ಬಿಟ್ಟಿದ್ದ. ಗುಳಿಗೆ, ಅಂಜನ ಅನ್ನೋ ಮೊದಲಾದಂತಹ ತಸ್ಕರ ವಿದ್ಯೆಗಳಿಂದ, ತಸ್ಕರ ಅಂತಂದರೆ ಕಳ್ಳ ವಿದ್ಯೆಗಳಿಂದ ಇವನು ರಾತ್ರಿಯಲ್ಲಿ ಕಳ್ಳತನವನ್ನು ಮಾಡ್ತಾ ಇದ್ದ. ಯಾರು? ಈ ವಿದ್ಯುತ್ ಚೋರ ಅನ್ನೋ ಕಳ್ಳ. ಕಥೆಯ ಆರಂಭ ಭಾಗವನ್ನು ನೋಡಿದಾಗ ಈ ಎಲ್ಲ ವಿದ್ಯೆಗಳು ಬಲ್ಲವನಾಗಿರೋದ್ರಿಂದ ಇವನು ಕಳ್ಳ ಅಂತ ನಮಗೆ ಗೋಚರ ಆಗ್ತಾನೆ. ಆದರೆ ನಿಜವಾಗ್ಲೂ ವಿದ್ಯುತ್ ಚೋರ ಕಳ್ಳ ಅಲ್ಲ. ಮತ್ತೆ ಯಾರು? ಈ ಪ್ರಶ್ನೆಗೆ ಉತ್ತರ ಬೇಕು ಅಂದರೆ ನಾವು ಈ ಕಥಾಭಾಗವನ್ನು ಸಂಪೂರ್ಣವಾಗಿ ಕೇಳಲೇಬೇಕು. ಈತ ರಾತ್ರಿ ವೇಳೆಯಲ್ಲಿ ಪಟ್ಟಣದ ಹಲವು ಮನೆಗಳಲ್ಲಿ ತನ್ನ ಇಂದ್ರಜಾಲ ವಿದ್ಯೆಯಿಂದ ಕಣ್ಣಿಗೆ ಅಂಜನವನ್ನು ಬಳ್ಕೊಂಡು ತನ್ನ ನಿಜ ಸ್ವರೂಪವನ್ನು ಮರೆಮಾಚಿಕೊಂಡು ಕಳ್ಳತನವನ್ನು ಮಾಡಿ ಅದೇ ಪಟ್ಟಣದ ಹೊರಗಡೆ ಇರುವಂತಹ ಒಂದು ಪರ್ವತದಲ್ಲಿ ಒಂದು ಗುಹೆ ಇರುತ್ತೆ. ಅಲ್ಲಿ ಕಳ್ಳತನ ಮಾಡಿರೋಂಥ ಎಲ್ಲ ಆಭರಣಗಳನ್ನು ತಗೊಂಡೋಗಿಡ್ತಾ ಇದ್ದ. ಸುಮ್ಮನೆ ಎಲ್ಲ ವಸ್ತುವನ್ನು ಗುಹೆಯಲ್ಲಿ ಬರ್ತಾ ಇರಲಿಲ್ಲ. ಅವನು ಆ ಗುಹೆಯಲ್ಲಿ ಅವಿತಿಟ್ಟು ಗುಹೆಯ ಬಾಗಿಲನ್ನು ದೊಡ್ಡದಾಗಿರುವಂಥ ಒಂದು ಬಂಡೆಕಲ್ಲಿಂದ ಮುಚ್ಚಿಟ್ಟು ಬರ್ತಾ ಇದ್ದ. ಹಾಗಿದ್ರೆ ತನ್ನ ವಸ್ತುಗಳನ್ನ ಕಳ್ಕೊಂಡಿರೋಂತಹ ಪಟ್ಟಣದ ಜನರಿಗೆ ಈ ವ್ಯಕ್ತಿ ಮೇಲೆ ಡೌಟೇ ಬರೋದಿಲ್ವಾ ಅಂತ ಅಂದರೆ ಖಂಡಿತವಾಗ್ಲೂ ಬರೋದಿಲ್ಲ. ಯಾಕಂದರೆ ಈ ವ್ಯಕ್ತಿ ಹಗಲಿನಲ್ಲಿ ಒಂದು ಪಾಳು ಬಿದ್ದಿರೋಂಥ ದೇವಸ್ಥಾನದಲ್ಲಿ ಕಣ್ಣಿಗೆ ಅಂಜನವನ್ನು ಹಚ್ಕೊಂಡು ಅವನು ನಿಜ ಸ್ವರೂಪವನ್ನು ಮರೆಮಾಚಿಕೊಂಡು ಒಳ್ಳೆ ತೊನ್ನು ರೋಗ ಬಂದಿರೋಂಥ ರೀತಿಯಲ್ಲಿ ಕಾಣಿಸ್ಕೊತಾ ಇದ್ದ. ಅಂಜನ ಅಂದರೆ ಗೊತ್ತಿದೆ, ಅದು ಕಾಡಿಕೆ ಅಂತ. ಆದರೆ ಇವನು ಎಲ್ಲ ವಿದ್ಯೆಯನ್ನು ಬಲ್ಲವನಾಗಿದ್ದ ಅಲ್ವಾ. ಹಾಗಾಗಿ ಇವನ ಹತ್ರ ಇರೋಂಥ ಅಂಜನ ಹಚ್ಕೊಂಡ್ಬಿಟ್ರೆ ಅವನು ಕೆಟ್ಟದಾಗಿ ಒಂಥರ ರೋಗಿಷ್ಠನಾಗಿ ಕಾಣಿಸ್ಕೊತಾ ಇದ್ದ. ಮತ್ತು ಇನ್ನೊಂದು ಮುಖ್ಯ ಕಾರಣ ಇವನ ಮೇಲೆ ಯಾಕೆ ಜನಗಳಿಗೆ ಡೌಟ್ ಬರೋದಿಲ್ಲ ಅಂತಂದರೆ, ಅವನು ಮುದುಡಿದಂತಹ ಕೈಕಾಲುಗಳು, ಮೂಗು ಒಳಕ್ಕೆ ಹೊರಟೋಗ್ಬಿಟ್ಟಿದೆ, ಕೀವು ಸುರಿತಾ ಇದೆ, ನೊಣಗಳೆಲ್ಲ ಅವನ ಮೈ ಮೇಲೆ ಮುತ್ಕೊಂಡು ಒಂಥರ ಅಸಹ್ಯ ಪಟ್ಕೊಳ್ಳೋಂಥ ರೀತಿಯಲ್ಲಿ ಅವನ ದೇಹದ ಆಕೃತಿ ಇತ್ತಲ್ವ. ಹಾಗಾಗಿ ಯಾರಿಗೂ ಕೂಡ ಡೌಟ್ ಬರಲಿಲ್ಲ. ಬೆಳಗ್ಗೆ ಹೊತ್ತೆಲ್ಲ ಜನರ ಮನೆ ಮುಂದೆ ಹೋಗಿ ಭಿಕ್ಷೆ ಬೇಡ್ಕೊಳ್ತಾ ಮನೆ ಮನೆ ತಿರುಗಾಡ್ತಾ ತನಗೆ ಯಾವ ರೀತಿ ತೊಂದರೆರೋಗ ಬಂತು ಅಂತ ಹೇಳ್ಕೊತ ತಿರುಗಾಡ್ತಾ ಇದ್ದ. ಅದೇ ರಾತ್ರಿ ವೇಳೆಗೆ ದಿವ್ಯವಾದಂತಹ ತನ್ನ ಸ್ವಾಭಾವಿಕ ರೂಪವನ್ನು ಧರಿಸ್ಕೊಂಡು ವಸ್ತ್ರವನ್ನು ಮತ್ತು ಮೈಗೆ ಗಂಧ ಲೇಪನವನ್ನು ಎಲ್ಲ ಹಾಕ್ಕೊಂಡು ಹೂವನ್ನು ಮುಡಿದು ಕರ್ಪೂರದಿಂದ ಬೆರಕೆಯಾದಂಥ ತಾಂಬೂಲವನ್ನು ತಿನ್ನುತ್ತಾ ಸೂಳೆಯರ ಬೀದಿಗಳಲ್ಲಿ ಸುತ್ತಾಡಿ ತನ್ನನ್ನು ಮೆರೆಯಿಸುತ್ತಾ ತನ್ನ ಮನಸ್ಸಿಗೆ ಬಂದ ಶ್ರೇಷ್ಠವಾದಂತಹ ಒಳ್ಳೆಯ ಹೆಂಗಸರುಗಳನ್ನು ಕೂಡಿ ದ್ರವ್ಯವನ್ನು ಕೊಟ್ಟು ವಿಧ ವಿಧವಾದಂತಹ ಸುಖಭೋಗಗಳಲ್ಲಿ ತಲ್ಲೀನನಾಗ್ತಾ ಇದ್ದ. ಹಗಲಿನಲ್ಲಿ ತೊನ್ನು ರೋಗದ ರೋಗಿಷ್ಠ ವ್ಯಕ್ತಿಯಾಗಿ ರಾತ್ರಿಯಲ್ಲಿ ದಿವ್ಯವಾದಂತಹ ಭವ್ಯವಾದಂತಹ ಪುರುಷನಾಗಿ ಕಾಣಿಸ್ಕೊತಾ ಇದ್ದ. ಇದು ಪ್ರತಿನಿತ್ಯ ಹಾಗೆಯೇ ಸಾಗ್ತಾ ಇತ್ತು, ಯಾರಿಗೂ ಗೊತ್ತಾಗ್ತಾನೆ ಇರಲಿಲ್ಲ. ಇದೇ ಥರ ಸುಮಾರು ದಿನಗಳ ಕಾಲ ವೇಶ್ಯೆಯರು, ಬಟ್ಟೆ ವ್ಯಾಪಾರಿಗಳು, ಅಧಿಕಾರಿಗಳಿಂದ ಎಲ್ಲ ಕಳ್ಳತನವನ್ನು ಮಾಡಿ ಅನೇಕ ದ್ರವ್ಯಗಳನ್ನು ಆ ಗುಹೆಯಲ್ಲಿ ಸಂಪಾದನೆ ಮಾಡಿ ಕದ್ದಿಟ್ಟಿದ್ದ. ಯಾರು? ವಿದ್ಯುತ್ ಚೋರ ಅನ್ನೋ ಕಳ್ಳ. ಕದ್ದೋರು ಯಾರು ಅಂತ ಗೊತ್ತಾಗದೆ ಪಟ್ಟಣದ ಜನಗಳಿಗೆ ಒಂದು ರೀತಿ ಬೇಸರ ಆಗುತ್ತೆ. ಹೀಗೆ ಕಾಲ ಕಳೀತಾ ಇರಬೇಕಾದ್ರೆ ಒಂದಿನ ಅಚ್ಯುತೇಂದ್ರ ಪದ್ಮರಥನಿಗೆ ಪ್ರೀತಿಯಿಂದ ದಿವ್ಯವಾಗಿರುವಂತಹ ಒಂದು ಹಾರವನ್ನು ಕೊಟ್ಟಿದ್ರು. ಆ ಹಾರ ಎಲ್ಲ ರೋಗಗಳನ್ನು ನಾಶ ಮಾಡುವಂಥದ್ದಾಗಿತ್ತು. ಸರ್ವರುಜಾಪಹಾರ ಅನ್ನೋ ಹೆಸರುಳ್ಳಂತಹ ಒಂದು ಮಾಲೆಯನ್ನು ಅಚ್ಯುತೇಂದ್ರ ಕೊಟ್ಟಿರ್ತಾರೆ. ಅದು ವಂಶ ಪಾರಂಪರೆಯಿಂದ ವಾಮರಥನಿಗೆ ಬಂದಿರುತ್ತೆ. ಈ ವಾಮರಥ ರಾಜ ಮಾಲೆಯನ್ನು ಏನು ಮಾಡ್ದ ಅಂತಂದರೆ, ತನ್ನ ಅರಮನೆಯ 7ನೇ ಉಪ್ಪರಿಗೆ ಮನೆಯಲ್ಲಿ ತಾನು ಮಲಗುವಂಥ ಕೊಠಡಿಯಲ್ಲಿ ಆ ಮಾಲೆಯನ್ನು ಒಂದು ಪೆಟ್ಟಿಗೆಯಲ್ಲಿ ಇಟ್ಟು ಅದಕ್ಕೆ ಗಂಧ, ಪುಷ್ಪ, ದೀಪ, ಅಕ್ಷತೆಗಳಿಂದ ಪೂಜೆ ಮಾಡುತ್ತಾ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಅದನ್ನು ಚೆನ್ನಾಗಿ ನೋಡ್ಕೊತಾ ಇದ್ದ. ಹೀಗೆ ತುಂಬ ದಿನ ಕಳೆಯುತ್ತೆ. ಆ ಪಟ್ಟಣದಲ್ಲಿ ಒಬ್ಬ ಕಳ್ಳ ಇದ್ರೂ ಕೂಡ ರಾಜ ಆ ಮಾಲೆಯನ್ನು ತುಂಬ ಜೋಪಾನವಾಗಿ ನೋಡ್ಕೊತಾ ಇರ್ತಾನೆ. ಒಂದಿನ ಅರಮನೆಯ ಕಾವಲುಗಾರರ ಕಣ್ಣನ್ನು ತಪ್ಪಿಸಿ ವಿದ್ಯುತ್ ಚೋರ ಅನ್ನೋ ಕಳ್ಳ ಕಣ್ಣಿಗೆ ಅಂಜನವನ್ನು ಹಚ್ಕೊಂಡು ತನ್ನ ನಿಜರೂಪವನ್ನು ಮರೆಮಾಚಿ ಅರಮನೆಯನ್ನು ಪ್ರವೇಶಿಸ್ತಾನೆ. ಅರಮನೆಗೆ ಬಂದು ರಾಜ ನಿದ್ದೆ ಮಾಡುವಂಥ ಕೊಠಡಿಗೆ ಹೋಗಿ ಅವನ ತಲೆಯ ಕೆಳಗಡೆ ಇರುವಂಥ ಪೆಟ್ಟಿಗೆಯನ್ನು ತೆಗೆದು ಅಲ್ಲಿರುವಂಥ ಹಾರವನ್ನು ಕಳ್ಳತನ ಮಾಡ್ತಾನೆ. ಅದನ್ನು ಆ ಪಟ್ಟಣದ ಹೊರಗಿರುವಂಥ ಗುಹೆಯಲ್ಲಿ ಅವಿತಿಟ್ಟು ವಾಪಸ್ಸು ನನಗೇನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ತೊನ್ನು ರೋಗದವನಾಗಿ ಅದೇ ಪಾಳು ಬಿದ್ದಂತಹ ದೇವಾಲಯದಲ್ಲಿ ಇರ್ತಾನೆ.
ರಾತ್ರಿ ಇಷ್ಟೆಲ್ಲ ಘಟನೆ ನಡೆದಿರುತ್ತೆ. ಸೂರ್ಯೋದಯ ಆಗ್ತದೆ. ಇತ್ತ ಅರಮನೆಯಲ್ಲಿ ವಾಮರಥ ರಾಜ ಬೆಳಗ್ಗೆ ಎದ್ದು ಆ ಮಾಲೆಗೆ ನಮಸ್ಕಾರ ಮಾಡೋದಕ್ಕೆ ಅಂತ ಪೆಟ್ಟಿಗೆ ಕಡೆ ನೋಡ್ತಾನೆ. ಅಲ್ಲಿ ಮಾಲೆ ಇರೋದಿಲ್ಲ. ಎಲ್ಲಿ ಹೋಯಿತು ಈ ಮಾಲೆ? ರಾತ್ರಿ ಇಲ್ಲೇ ಇತ್ತಲ್ವಾ ಅಂತ ತುಂಬ ಆತಂಕಕ್ಕೆ ಒಳಗಾಗ್ತಾನೆ. ಯಾಕಂದರೆ ಅದು ವಂಶ ಪಾರಂಪರೆಯಿಂದ ಬಂದಿರೋಂಥ ಆಹಾರ ಅಲ್ವಾ, ಬಹಳ ಜೋಪಾನವಾಗಿ ನೋಡ್ಕೊಂಡಿದ್ದ. ಈಗ ಅದಿಲ್ಲ ಅಂತಂದರೆ ಆತಂಕ ಆಗೇ ಆಗುತ್ತೆ. ರಾಜ ಏನು ಮಾಡ್ತಾನೆ, ತನ್ನ ಆಸ್ಥಾನದ ಮಂಟಪಕ್ಕೆ ಬಂದು ಸಿಂಹಾಸನದ ಮೇಲೆ ಕೂತ್ಕೊಂಡು ನಗರದ ಕಾವಲುಗಾರ ಆಗಿರೋಂಥ ಯಮದಂಡನನ್ನು ಬರಮಾಡ್ಕೊಳ್ತಾನೆ. ದೂತರನ್ನು ಕಳಿಸಿ ಯಮದಂಡನನ್ನು ಕರೆಸ್ಕೊತಾನೆ. ವಾಮರಥ ರಾಜ ಇವಾಗ ಯಮದಂಡ ಅನ್ನೋ ಕಾವಲುಗಾರನ ಹತ್ರ ಮಾತಾಡ್ತಾ ಇದ್ದಾನೆ. ಎಲ್ಲವೋ ಯಮದಂಡ, ನಮ್ಮ ಪಟ್ಟಣದ ಬ್ರಾಹ್ಮಣರು, ವರ್ತಕರು, ವೇಶ್ಯೆಯರು, ಒಕ್ಕಲಿಗರು ಇವರೆಲ್ಲರೂ ತಮ್ಮ ಹೊನ್ನನ್ನು ಕಳ್ಕೊಂಡಿದ್ದಾರೆ. ಯಾರೋ ಕದ್ದಿದ್ದಾರೆ. ನೀನು ವಿಚಾರಿಸದೆ ಸುಮ್ಮನೆ ಇದೆಯಲ್ಲ. ಇನ್ನು ನಿನ್ನೆ ನಾನು ಮಲಗುವಂಥ ಕೊಠಡಿಗೆ ಕಳ್ಳ ನುಗ್ಗಿ ಪೆಟ್ಟಿಗೆಯಲ್ಲಿರುವಂತಹ ಅಚ್ಯುತೇಂದ್ರ ಕೊಟ್ಟಿರೋ ಕುಲಧನವಾಗಿರೋ ಮಾಲೆಯನ್ನು ಕದ್ದು ಹೋಗಿದ್ದಾನೆ. ನಿನ್ನ ಬೇಜವಾಬ್ದಾರಿಯಿಂದಾನೆ ಇಷ್ಟೆಲ್ಲ ಆಗಿರೋದು. ನೀನು ಕಳ್ಳನನ್ನು ಹಿಡಿದು ಮಾಲೆಯನ್ನು ವಾಪಸ್ ತರದೆ ಹೋದರೆ ಕಳ್ಳನಿಗೆ ಏನು ಶಿಕ್ಷೆ, ಏನು ದಂಡನೆ ಸಿಗಬೇಕೋ ಅದು ನಿನಗೆ ಸಿಗುತ್ತೆ ಅಂತ ರಾಜ ಆಜ್ಞೆ ಮಾಡ್ತಾನೆ. ರಾಜನ ಈ ಮಾತಿಗೆ ಯಮದಂಡ, ಪ್ರಭುವೇ, ನನಗೆ 7 ದಿವಸದ ಸಮಯವನ್ನು ಕೊಡಬೇಕು. 7 ದಿವಸದ ಒಳಗಾಗಿ ಕಳ್ಳನನ್ನು ಕಂಡುಹಿಡಿಯಲು ಸಾಧ್ಯವಾಗದೆ ಹೋದರೆ ಪ್ರಭುಗಳು ನನ್ನ ಏನು ಬೇಕೋ ಹಾಗೆ ಮಾಡಬಹುದು ಅಂತ ಹೇಳ್ತಾನೆ. ಅದಕ್ಕೆ ರಾಜ ಹಾಗೆಯೇ ಮಾಡು ಅಂತ ಒಪ್ಪಿಗೆ ಕೊಡ್ತಾರೆ. ಆಸ್ತರದಿಂದ ಹೊರಟಿರುವಂತಹ ಯಮದಂಡ ದಾರಿಯುದ್ದಕ್ಕೂ ಯೋಚನೆ ಮಾಡ್ತಾ ಬರ್ತಾನೆ. ಯಾರು ಈ ಕಳ್ಳ? ಪಟ್ಟಣದ ಜನರ ಹತ್ರ ಕದ್ದಿರೋದು ಸಾಲದು ಅಂತ ಮಹಾರಾಜನ ಒಂದು ಹಾರವನ್ನೇ ಕತ್ಕೊಂಡೋಗಿದ್ದಾನಲ್ವಾ, ಎಂಥ ಚಾಲಾಕಿ ಇರಬೇಕು ಅಂತ ಆ ಪಟ್ಟಣದಲ್ಲಿ ಸೂಳೆಯರ ಬೀದಿಗಳಲ್ಲಿ, ಅಂಗಡಿಗಳಲ್ಲಿ, ಜಿನಾಲಯಗಳಲ್ಲಿ, ವಿನೋದ ವಾಟಿಕೆಗಳಲ್ಲಿ, ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಉದ್ಯಾನವನಗಳಲ್ಲಿ ಎಲ್ಲ ಕಡೆನೂ ತಿರುಗಾಡಿ ಅಕ್ಕಪಕ್ಕದ ಪಟ್ಟಣಗಳಲ್ಲೂ ಸಹ ವಿಚಾರಿಸ್ತಾನೆ. ಇಲ್ಲಿಗಾಗಲೇ 6 ದಿನ ಕಳೆದೇ ಹೋಗ್ಬಿಟ್ಟಿರುತ್ತೆ. ಎಲ್ಲಿ ವಿಚಾರಿಸಿದ್ರು ಪಾಪ ಯಮದಂಡನಿಗೆ ಆ ಕಳ್ಳನ ಸುಳಿವೇ ಸಿಗೋದಿಲ್ಲ. ತುಂಬ ಬೇಸರದಲ್ಲಿ 6 ದಿನ ಕಳೆದೇ ಹೋಯ್ತು, ಇನ್ನು ಉಳಿದಿರೋದು ಕೇವಲ ಒಂದೇ ಒಂದು ದಿನ. ಇವತ್ತಾಗಲೇ 7ನೇ ದಿವಸ. ಏನು ಮಾಡೋದು? ಆ ಕಳ್ಳ ಸಿಗಲೇ ಇಲ್ವಲ್ಲ ಅಂತ ಯಮದಂಡ ಆ ಪಾಳು ಬಿದ್ದಿರೋಂಥ ದೇವಾಲಯದ ಹತ್ರ ಬರ್ತಾ ಇರ್ತಾನೆ. ಇವತ್ತಾದರೂ ಆ ಕಳ್ಳ ಸಿಗ್ಲಪ್ಪ ಅಂತ ಅಂದ್ಕೊಂಡು ಅಲ್ಲೇ ಗೌಪ್ಯವಾಗಿ ಆ ಪಾಳು ಬಿದ್ದಿರೋಂಥ ದೇವಸ್ಥಾನದ ಹತ್ರ ಅಡಗಿ ಕೂತಿರ್ತಾನೆ. ನೋಡಿ, ಅದೇ ದೇವಸ್ಥಾನದಲ್ಲಿ ತೊನ್ನೂರು ಹೋಗ್ದವನಿದ್ದ ಅಲ್ವಾ, ವಿದ್ಯುತ್ ಚೋರ ಅನ್ನೋ ಕಳ್ಳ. ಆತ ಆ ಪಾಳು ಬಿದ್ದಿರೋಂಥ ದೇವಸ್ಥಾನದಲ್ಲಿ ಕೂತು ಸಾಕಾಗಿ ಗೆದ್ದು ಹೋಗಬೇಕಾದ್ರೆ ಅವನ ಮುಂದೆ ಒಂದು ಕೆಸರಿನ ಹಳ್ಳ ಕಾಣಿಸ್ಕೊಳ್ಳುತ್ತೆ. ಯಮದಂಡ ಹಾದಿ ಬೀದಿ ಎಲ್ಲ ನೋಡ್ತಾ ತೊನ್ನೂರು ಹೋಗೋನ ಕಡೆನೂ ಸ್ವಲ್ಪ ಕಣ್ಣಾಡಿಸ್ತಾನೆ. ಇವನು ಆ ಕೆಸರಿನ ಹೊಂಡನ ಯಾವ ರೀತಿ ದಾಟ್ತಾನೆ ಅಂತ ಅಂದ್ಕೊಂಡು ಅವನನ್ನೇ ನೋಡ್ತಾ ಇರ್ತಾನೆ. ಆದರೆ ಇಲ್ಲಾಗೋದೇ ಬೇರೆ. ಆ ತೊನ್ನೂರು ಹೋಗೋದ ವ್ಯಕ್ತಿ ಅಂದರೆ ವಿದ್ಯುತ್ ಚೋರ ಕಳ್ಳ ಸಕಲ ವಿದ್ಯಾ ಪಾರಂಗತ ಆಗಿದ್ದ ಅಲ್ವಾ. ಅವನು ಆ ಕಡೆ ಈ ಕಡೆ ಎಲ್ಲ ನೋಡಿ ಯಾರೂ ತನ್ನನ್ನು ಗಮನಿಸ್ತಾ ಇಲ್ಲ ಅಂತ ಅಂದ್ಕೊಂಡು ವಿದ್ಯಾಧರರ ವಿದ್ಯಾಬಲದಿಂದ ಆ ಕೆಸರಿನ ಹಳ್ಳವನ್ನು ಹಾರಿ ಮುಂದೆ ಹೋಗೋದನ್ನು ಯಮದಂಡ ನೋಡ್ಬಿಡ್ತಾನೆ. ಈ ವ್ಯಕ್ತಿ ತನ್ನ ವೇಷವನ್ನು ಮರೆಸ್ಕೊಂಡು ಪಟ್ಟಣದ ಜನರಿಗೆ ಯಾಮಾರಿಸ್ತಾ ಇದ್ದಾನೆ, ಮೋಸ ಮಾಡ್ತಾ ಇದ್ದಾನೆ. ಹಾಗಾಗಿ ಇವನೇ ಕಳ್ಳ ಅಂತ ನಿರ್ಣಯ ಮಾಡಿಕೊಂಡು ಯಮದಂಡ ಆ ಕಳ್ಳನನ್ನು ಹಿಡ್ಕೊಂಡು ಅರಮನೆಯ ರಾಜನ ಹತ್ರ ಕರ್ಕೊಂಡೋಗಿ ನಿಲ್ಲಿಸ್ತಾನೆ. ಈಗ ಯಮದಂಡ ರಾಜನ ಹತ್ರ ಮಾತಾಡ್ತಾನೆ. ಮಹಾಪ್ರಭು, ಕಳ್ಳನನ್ನು ತಂದೇನು, ಈಗೋ ನೋಡಿ ಈತನು ಕಳ್ಳನು ಅಂತ ಹೇಳ್ತಾನೆ. ಈ ಮಾತಿಗೆ ಆ ತೊನ್ನೂರು ಹೋಗದ ವ್ಯಕ್ತಿ, ದೇವ, ನಾನು ಕಳ್ಳನಲ್ಲ, ನಾನು ಕಳ್ಳ ಅಲ್ಲ ಅನ್ನೋದು ಇಡೀ ಪಟ್ಟಣಕ್ಕೆ ಗೊತ್ತಿದೆ. ಈ ತಳಾರನು ಕಳ್ಳನನ್ನು ಹಿಡಿಯೋದ್ರಲ್ಲಿ ಅಸಮರ್ಥ ಪ್ರಭು. ಎಲ್ಲಿ ನೀವು ಅವರಿಗೆ ಶಿಕ್ಷೆಯನ್ನು ಕೊಡ್ತಿರೋ? ತನ್ನ ಸಾವಿಗೆ ಹೆದರುಕೊಂಡು ಬಡವನು, ದಿಕ್ಕಿಲ್ಲದವನು, ಪಟ್ಟಣದಲ್ಲಿ ಭಿಕ್ಷೆ ಬೇಡಿ ಹೊಟ್ಟೆ ಹೊರೆಯುತ್ತಿದ್ದಂತಹ ನನ್ನನ್ನು ಹಿಡಿದುಕೊಂಡು ಬಂದು ಕೊಲ್ಲಿಸುತ್ತಿದ್ದಾನೆ. ತೊನ್ನೂರೋಗಿಯ ಈ ಸಮರ್ಥನೆಯ ಮಾತುಗಳನ್ನ ಯಮದಂಡ ತಳಾರ ಒಪ್ಕೊಳ್ಳೋದಿಲ್ಲ. ಯಾಕಂದರೆ ಈ ತಳಾರ ಕಳ್ಳನನ್ನು ಕಂಡುಹಿಡಿಯುವಂಥ ಶಾಸ್ತ್ರಗಳಲ್ಲಿ ಬಹು ಪ್ರವೀಣ ಆಗಿರೋದ್ರಿಂದ ಅವನು ರಾಜನ ಹತ್ರ ವಾದ ಮಾಡ್ತಾನೆ. ಈತನು ತನ್ನ ರೂಪವನ್ನು ಮರೆಮಾಡಿ ರಾತ್ರಿಯ ವೇಳೆ ಪಟ್ಟಣದಲ್ಲೆಲ್ಲ ಕಳವು ಮಾಡಿ ಹಗಲಿನ ವೇಳೆ ಈ ರೀತಿಯಲ್ಲಿ ತೊನ್ನನಂತೆ ಕಾಣಿಸುತ್ತಿರುವನು. ಪ್ರಭು, ನೀವು ನಂಬುವುದಿಲ್ಲವಾದರೆ ನಂಬಿಕೆ ಬರುವಂತೆ ಮಾಡಿ ತೋರಿಸುವೆನು ಅಂತ ಹೇಳ್ತಾನೆ. ರಾಜ ಸರಿ ಆಯಿತು ತೋರಿಸು ಅಂತ ಅಂದಾಗ ಯಮದಂಡ ಕೂಡಲೇ ವಿರುದ್ಧವಾದ ಗುಳಿಗೆ ಕಾಡಿಗೆಯನ್ನು ತೊನ್ನನ ಕಣ್ಣಿಗೆ ಹಚ್ತಾನೆ. ಆಗ ಅವನು ದಿವ್ಯವಾದಂಥ ತನ್ನ ಹಿಂದಿನ ರೂಪವನ್ನು ಪಡ್ಕೊತಾನೆ. ತೊನ್ನನ ಈ ದಿವ್ಯವಾದಂಥ ರೂಪವನ್ನು ಕಂಡು ರಾಜನ ಸಮೇತವಾಗಿ ಅಲ್ಲಿ ಸಭಿಕರು ಕೂಡ ತುಂಬಾ ಆಶ್ಚರ್ಯವನ್ನು ಪಡ್ಕೊತಾರೆ. ಮತ್ತೆ ಯಮದಂಡ ಮಾತಾಡ್ತಾನೆ. ಪ್ರಭು, ಈತನು ಗುಳಿಗೆ ಅಂಜನಗಳ ಕಪಟವನ್ನು, ಇಂದ್ರಜಾಲವನ್ನು ಬಲ್ಲವನಾಗಿದ್ದಾನೆ. ಯಾವ ರೂಪವನ್ನು ಬೇಕಾದರೂ ಮಾಡಬಲ್ಲವನು. ಬೇಕಿದ್ದರೆ ಇದನ್ನು ಬೇರೆಯವರಿಗೂ ಮಾಡಿ ನಿಮಗೆ ನಂಬಿಕೆಯನ್ನುಂಟು ಮಾಡುವೆನು ಅಂತ ಹೇಳಿ ರಾಜನ ಒಪ್ಪಿಗೆಯನ್ನು ಪಡ್ಕೊಂಡು ರಾಣಿಯರ ಮತ್ತು ಸೇವಕಿಯರ ಕಣ್ಣುಗಳಿಗೆ ಆ ಗುಳಿಗೆ ಅಂಜನಗಳನ್ನು ಹಚ್ತಾನೆ. ತಕ್ಷಣವೇ ಅವರೆಲ್ಲ ತೊನ್ನೂರು ರೋಗದ ವ್ಯಕ್ತಿಯಾಗಿ ವಿಚಿತ್ರವಾಗಿ ಅಸಹ್ಯವಾಗಿ ಕಾಣಿಸ್ಕೊತಾರೆ. ರಾಜನ ಮತ್ತು ಆ ಸಭಿಕರ ಕಣ್ಮುಂದೆಯೇ ವಿರುದ್ಧವಾದಂತಹ ಗುಳಿಗೆ ಅಂಜನಗಳನ್ನು ಮತ್ತೆ ಆ ಸೇವಕಿ ರಾಣಿಯರ ಕಣ್ಣಿಗೆ ಹಚ್ಚಿದಾಗ ರಾಜನಿಗೆ ನಂಬೋದಕ್ಕೆ ಆಗೋದಿಲ್ಲ. ಸಹಜ ಸ್ಥಿತಿಗೆ ಬಂದ್ಬಿಡ್ತಾರೆ ಅವರೆಲ್ಲ. ಆಧಾರ ಸಹಿತವಾಗಿ ಈ ವೈಚಿತ್ರವನ್ನು ನೋಡಿರುವಂತಹ ರಾಜನಿಗೆ ನಂಬಿಕೆ ಬರುತ್ತೆ. ಹೌದು, ಯಮದಂಡ ಹೇಳ್ತಾ ಇರೋದು ನಿಜ ಅಂತ. ಸ್ಪಷ್ಟವಾಗಿ ಈತನೇ ಕಳ್ಳನಾಗಿದ್ದಾನೆ.
ಇವನನ್ನು ದಂಡಿಸು ಅಂತ ಯಮದಂಡನಿಗೆ ಆಜ್ಞೆ ಮಾಡ್ತಾನೆ. ಆಗ ಯಮದಂಡ ಹಾಗೆಯೇ ಮಾಡುವೆನು ಅಂತ ವಿದ್ಯುಚ್ಛರನನ್ನು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಮಾಘ ಮಾಸದ ಚಳಿಯುಳ್ಳ ರಾತ್ರಿಯಲ್ಲಿ ಕಡು ತಂಪಿನಲ್ಲಿ ಭಯಂಕರವಾದ 32 ವಿಧದ ಶಿಕ್ಷೆಗಳಿಂದ ಅತಿಶಯವಾಗಿ ದಂಡಿಸ್ತಾನೆ. ಯಾರು? ಯಮದಂಡ. ಯಾರಿಗೆ ಶಿಕ್ಷೆ ಕೊಡ್ತಾ ಇರೋದು? ವಿದ್ಯುಚ್ಛೋರ ಅನ್ನೋ ಕಳ್ಳನಿಗೆ, ಹೌದಲ್ವಾ? ಆದರೆ ನೋಡಿ, ಆ ಕಳ್ಳ ಇದೆಲ್ಲವನ್ನ ಸಹಿಸ್ಕೊತಾನೆ, ಸುಲಭವಾಗಿ ಸಹಿಸ್ಕೊತಾನಂತೆ. ಸಕಲ ವಿದ್ಯಾ ಪಾರಂಗತ ಇಂದ್ರಜಾಲ ಬಲ್ಲವನಾಗಿದ್ದ ಅಂತ ಅಂದರೆ ಇವನಿಗೆ ಈ ಶಿಕ್ಷೆಗಳೆಲ್ಲ ಒಂದು ಲೆಕ್ಕನಾ? ಅತಿ ಸುಲಭವಾಗಿ ಎಲ್ಲ ಶಿಕ್ಷೆಗಳನ್ನು ಸಹಿಸ್ಕೊತಾನೆ. ಮತ್ತೆ ಹೇಳ್ತಾನೆ ವಿದ್ಯುಚ್ಛೋರ ಕಳ್ಳ, ಅಯ್ಯೋ ನಾನು ಕಳ್ಳ ಅಲ್ಲ ಅಂತ ಎಷ್ಟು ಸಲ ಹೇಳೋದು? ನಾನು ಕಳ್ಳ ಅಲ್ಲ. ಎಷ್ಟು ಹೇಳಿದ್ರು ಈ ತಳಾರ ಕೇಳ್ತಾ ಇಲ್ಲ. ನನ್ನನ್ನು ಅವನ ಬಲದರ್ಪದಿಂದ ಕೊಲ್ತಾ ಇದ್ದಾನೆ. ದಯವಿಟ್ಟು ಯಾರಾದರೂ ನನಗೆ ಆಶ್ರಯವನ್ನು ಕೊಡಿ, ಕಾಪಾಡಿ, ನಾನು ಕಳ್ಳ ಅಲ್ಲ. ಈ ಥರ ಕೂಗಿ ಕೂಗಿ ಸಾರಿ ಹೇಳ್ತಾ ಇರ್ತಾನೆ. ನೋಡಿ, ಇವನು ಆರ್ತನಾದ ಪಾಪ ತಳಾರನಿಗೆ ನಂಬಿಕೆ ಬಂದ್ಬಿಡುತ್ತೆ ಯಮದಂಡನಿಗೆ. ಹೌದಾ, ನಿಜವಾಗ್ಲೂ ಇವನು ಕಳ್ಳ ಅಲ್ವಾ ಅಂತ ನಂಬಿಕೆ ಬರೋಂಥ ರೀತಿಯಲ್ಲಿ ಆ ವಿದ್ಯುಚ್ಛೋರ ಕಳ್ಳ ನಂಬಿಸ್ಬಿಡ್ತಾನೆ. ಯಾಕಂದರೆ ಅತಿ ಕಠಿಣವಾಗಿರೋಂತಹ ಶಿಕ್ಷೆಗಳನ್ನ ಕೊಟ್ಟರು ಕೂಡ ಇವನು ಸಹಿಸ್ಕೊಂಡಿದ್ದಾನೆ. ಉಗ್ರವಾಗಿರೋಂಥ ಶಿಕ್ಷೆಗಳು ಕಣ್ಮುಂದೆ ಇದ್ದಾಗ ಯಾರಾದರೂ ಸುಳ್ಳು ಹೇಳ್ತಾರಾ? ಇಲ್ಲ ಅಲ್ವಾ? ಈ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ರೂ ಕೂಡ ಅವನು ಸತ್ಯವನ್ನೇ ಹೇಳ್ತಾ ಇದ್ದಾನಲ್ಲ ಅಂತ ಅಂದ್ಕೊಂಡು ತಳಾರ ಅವನನ್ನು ನಂಬ್ಕೊಂಡ್ಬಿಡ್ತಾನೆ. ಹೌದು, ಇವು ನಿಜವಾಗ್ಲೂ ಕಳ್ಳ ಆಗಿರಲಿಕ್ಕಿಲ್ಲ ಅಂತ ಅಂದ್ಕೊಂಡು ಸೂರ್ಯೋದಯ ಆಗೋದನ್ನೇ ಕಾಯ್ತಾ ಇರ್ತಾನೆ. ಬೆಳಗ್ಗೆ ಆಗುತ್ತೆ. ಅರಮನೆಗೆ ಹೋಗಿ ಅರಸನ ಹತ್ರ, ದೇವ, ನಾನು ಆ ಕಳ್ಳನನ್ನು 32 ಬಗೆಯ ಉಗ್ರ ಶಿಕ್ಷೆಗಳಿಂದ ದಂಡಿಸಿ ನೋಡಿದೆನು. ಆತನು ನಿಶ್ಚಯವಾಗಿಯೂ ಕಳ್ಳನಲ್ಲ. ಪ್ರಭು, ನಾನು ಕಳ್ಳನನ್ನು ಹಿಡಿಯುವಲ್ಲಿ ಅಸಮರ್ಥನಾಗಿದ್ದೇನೆ. ಹಾಗಾಗಿ ನನ್ನನ್ನು ಬೇಕಾದಂತೆ ಮಾಡಬಹುದು ಅಂತ ಹೇಳ್ತಾನೆ. ಈ ಮಾತು ಕೇಳಿ ರಾಜನಿಗೆ ತುಂಬಾ ಕೋಪ ಬರುತ್ತೆ. ತಕ್ಷಣವೇ ರಾಜ ಯಮದಂಡನನ್ನು ಸ್ಮಶಾನದ ಶೂಲಕ್ಕೆ ಹಾಕಿ ಅಂತ ಸೇವಕರಿಗೆ ಆಜ್ಞೆಯನ್ನು ಮಾಡಿಬಿಡ್ತಾನೆ. ರಾಜನ ಆಜ್ಞೆಯಂತೆ ಸೇವಕರು ಯಮದಂಡನನ್ನು ಸ್ಮಶಾನಕ್ಕೆ ಎಳ್ಕೊಂಡು ಹೋಗಿ ಶೂಲದ ಮೊಳೆಯನ್ನು ಹರಿತ ಮಾಡಿ ಶೂಲದಲ್ಲಿ ಅವನನ್ನು ಇನ್ನೇನು ಹಾಕಬೇಕು ಅನ್ನೋಷ್ಟರಲ್ಲಿ ತೊನ್ನ ವ್ಯಕ್ತಿ ತನ್ನ ರೂಪವನ್ನು ಬದಲಾಯಿಸಿ ದಿವ್ಯವಾದಂತಹ ನಿಜ ಸ್ವರೂಪದಲ್ಲಿ ಬಂದು ಯಮದಂಡನನ್ನು ಶೂಲಕ್ಕೆ ಹಾಕೋದಕ್ಕೆ ಬಿಡ್ದಲೇನೆ ಅದಕ್ಕೆ ಅಡ್ಡವಾಗಿ ನಿಂತ್ಕೊಂಡು ರಾಜನ ಕಾವಲುಗಾರರ ಹತ್ರ, ಎಲೆ ಅಣ್ಣಂದಿರ, ನೀವೀಗಾಗಲೇ ಇವನನ್ನು ಕೊಂದಿದ್ದೀರಿ. ಈತನು ಶೂಲಕ್ಕೆ ಹಾಕಲ್ಪಟ್ಟವನಾಗಿ ಸತ್ತವನಾಗಿದ್ದಾನೆ ಅಂತ ಮಾತಾಡ್ತಾನೆ. ಈಗ ತಳಾರನ ಕಡೆ ತಿರುಗಿ, ಎಲೆ ತಿಳಿಯಿತೆ ಯಮದಂಡ, ನೀನು ನಾನು ಚಿಕ್ಕಂದಿನಲ್ಲಿ ಒಬ್ಬರೇ ಉಪಾಧ್ಯಾಯರ ಬಳಿ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ನಂದನವೆಂಬ ಉದ್ಯಾನದಲ್ಲಿ ನಾನು ಶಪಥ ಮಾಡಿದ್ದನ್ನು ನೀನು ನೆನಪಿಟ್ಟಿರುವೆಯಾ? ಅದರಂತೆ ಒಂದೂ ದೋಷವಿಲ್ಲದೆ ನಿನ್ನನ್ನು ನಾನು ಕೊಲಿಸಲಿಲ್ಲವೋ? ಮಾಡಿದ ಪ್ರತಿಜ್ಞೆಯನ್ನು ನೆನ್ಪಿಟ್ಕೊಂಡಿದ್ಯಾ? ನೆನಪಾಗ್ತಿದೆಯಾ ಹೋಗ್ಲಿ ಅಂತ ಕೇಳ್ತಾನೆ. ಈ ವಿದ್ಯುಚ್ಛೋರ ಕಳ್ಳ ಆಡ್ದಂಥ ಮಾತುಗಳಿಗೆ ಯಮದಂಡನಿಗೆ ಹಳೆದೆಲ್ಲ ನೆನಪಾಗುತ್ತೆ. ಓಹೋ, ಚೆನ್ನಾಗಿ ನೆನಪಿಟ್ಟಿರುವೆನು ಅಂತ ಹೇಳ್ತಾನೆ. ಈಗ ಮತ್ತೆ ವಿದ್ಯುಚ್ಛೋರ, ಹಾಗಿದ್ರೆ ಮತ್ತೆ ಈಗ ನೀನು ಸತ್ತಿದೆಯೋ ಸಾಯೆಯೋ ಮತ್ತೇನು ಅಂತ ಯಮದಂಡನಿಗೆ ಪ್ರಶ್ನೆ ಮಾಡ್ತಾನೆ. ಯಮದಂಡ, ದೇವ, ನೀನು ಗೆದ್ದವನಾಗಿರುವೆ, ನಾನು ಸೋತವನು ಸತ್ತವನಾಗಿರುವೆನು ಅಂತ ಅತ್ಯಂತ ವಿನಮ್ರದಿಂದ ಹೇಳ್ತಾನೆ. ಯಾರು? ಯಮದಂಡ ಅನ್ನೋ ತಳಾರ. ನೋಡಿ, ಇವರಿಬ್ಬರು ಈ ಸಂಭಾಷಣೆಯನ್ನು ಒಗಟಿನಂಥ ಮಾತುಗಳನ್ನ ಆ ಕಾವಲುಗಾರ ಪಟ್ಟಣ ಜನರು ಕೇಳಿಸ್ಕೊತಾ ಇದ್ರಲ್ವ, ಅವ್ರಿಗೊಂದು ರೀತಿ ಆಶ್ಚರ್ಯ ಆಗೋಗ್ಬಿಡುತ್ತೆ. ಏನಪ್ಪ ಇವರೇನೋ ಮಾತಾಡ್ತಾ ಇದ್ದಾರಲ್ಲ, ಏನು ಅರ್ಥನೇ ಆಗ್ತಾ ಇಲ್ವಲ್ಲ, ಅಷ್ಟಕ್ಕೂ ಇವರಿಬ್ಬರು ಯಾರು ಅಂತ ಅವರಿಗೆ ಒಂದು ರೀತಿ ಪ್ರಶ್ನೆ ಮೂಡುತ್ತೆ ತಲೆಯಲ್ಲಿ. ಆಗ ವಿದ್ಯುಚ್ಛೋರ ಹೇಳ್ತಾನೆ ಕಾವಲುಗಾರರ ಹತ್ರ, ನೀವು ನನ್ನನ್ನು ಮತ್ತು ಇವನನ್ನು ಅರಸರಲ್ಲಿಗೆ ಕೊಂಡು ಹೋಗಿರಿ. ಅರಸನ ಮುಂದೆ ಈತನಿಗೂ ನನಗೂ ಹೇಳತಕ್ಕ ಮಾತಿದೆ. ನಾವು ಮಾತನಾಡಿದ ನಂತರ ರಾಜನು ಇವನನ್ನು ತನಗೆ ಮೆಚ್ಚಿದಂತೆ ಮಾಡಬಹುದು. ಹೇಗಿದ್ದರೂ ಕೊಲ್ಲಲು ಆಜ್ಞಾಪಿಸಿದರೂ 3 ಬಾರಿ ಕೇಳದೆ ಕೊಲ್ಲಬಾರದೆಂದು ನೀತಿಶಾಸ್ತ್ರದಲ್ಲಿ ಹೇಳಿರಲಿಲ್ಲವೇ? ನಮ್ಮಿಬ್ಬರನ್ನು ಅರಮನೆಗೆ ಕೊಂಡು ಹೋಗಿ ಅರಸರಿಗೆ ತೋರಿಸಿ ಅಂತ ಹೇಳ್ತಾನೆ. ಕಾವಲುಗಾರ ಅದೇ ಥರನೇ ಮಾಡ್ತಾರೆ. ಇಬ್ಬರನ್ನು ಅರಸರ ಮುಂದೆ ಕರ್ಕೊಂಡೋಗಿ ನಿಲ್ಲಿಸ್ತಾರೆ. ಈಗ ಕಾವಲುಗಾರರು ರಾಜನ ಹತ್ರ ಮಾತಾಡ್ತಾರೆ. ದೇವ, ಈತನು ಯಮದಂಡನನ್ನು ಕೊಲ್ಲಲು ಬಿಡದೆ ನಮ್ಮನ್ನು ತಡೆದನು ಅಂತ ಹೇಳ್ತಾರೆ. ಅದಕ್ಕೆ ರಾಜ, ನೀನು ಯಾಕೆ ತಡೆದೆ ಅಂತ ವಿದ್ಯುಚ್ಛೋರನನ್ನು ಕೇಳ್ತಾನೆ. ಈ ಪ್ರಶ್ನೆಗೆ ವಿದ್ಯುಚ್ಛೋರ, ಪ್ರಭು, ಯಮದಂಡನಲ್ಲಿ ಯಾವುದೊಂದು ತಪ್ಪಾಗಲಿ ದೋಷವಾಗಲಿ ಇಲ್ಲ. ನಿಮ್ಮದಾಗಿರುವ ವಂಶ ಪಾರಂಪರೆಯಿಂದ ಬಂದಿರುವಂತಹ ಆ ಸರ್ವರುಜಾಪಹಾರ ಮಾಲೆಯನ್ನು, ಪಟ್ಟಣದ ಹೊನ್ನನ್ನು ರಾತ್ರಿಯಲ್ಲಿ ಈ ರೂಪದಲ್ಲಿ ನಾನೇ ಕಳವು ಮಾಡಿ ಹಗಲೆಲ್ಲ ತೊನ್ನು ರೋಗದವನಂತೆ ಕಾಣಿಸ್ಕೊಂಡು ಪಾಳು ಬಿದ್ದ ದೇವಾಲಯದಲ್ಲಿ ಇರ್ತಾ ಇದ್ದೆ. ಆದ್ದರಿಂದ ನನ್ನನ್ನು ಕೊಲ್ಲಿರಿ, ಈತನಲ್ಲಿ ಯಾವುದೇ ದೋಷವಿಲ್ಲ ಅಂತ ಹೇಳ್ತಾನೆ. ಈಗ ರಾಜನಿಗೊಂದು ರೀತಿ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಆಗಲೇ ಕಳ್ಳ ನಾನಲ್ಲ ಅಂತ ಹೇಳ್ತಾ ಇದ್ದ ಅಲ್ವಾ ಅಂತ ಅಂದ್ಕೊಂಡು ಮನಸಲ್ಲೇ ವಿದ್ಯುಚ್ಛೋರನ ಹತ್ರ ಮತ್ತೆ ಮಾತಾಡ್ತಾನೆ ರಾಜ. ಹಾಗಿದ್ರೆ ಆ ಕದ್ದ ಹೊನ್ನನ್ನೆಲ್ಲ ನೀನು ಏನು ಮಾಡಿದೆ, ಎಲ್ಲಿಟ್ಟಿದೀಯಾ ಅಂತ ರಾಜ ಪ್ರಶ್ನೆ ಮಾಡ್ತಾನೆ. ಇದಕ್ಕೆ ವಿದ್ಯುಚ್ಛೋರ, ಅಷ್ಟೂ ಇದ್ದವು, ಅವುಗಳಲ್ಲಿ 5-6 ಸಾವಿರ ದಿನಾರ ನಾಣ್ಯಗಳು ನನ್ನ ಭೋಗಕ್ಕಾಗಿ ವೆಚ್ಚ ಮಾಡಿದೆ. ಉಳಿದದ್ದು ಬಣ್ಣ ಒಳೆಯದೆ ಹಾಗೇ ಇದೆ.
ಅಂತ ಹೇಳ್ತಾನೆ. ಸರಿ, ಹಾಗಿದ್ರೆ ನನ್ನ ಹಾರವನ್ನು ತೆಗೆದುಕೊಂಡು ಬಾ, ಈ ಪಟ್ಟಣಿಗರಿಗೆ ಹೊನ್ನನ್ನು ಇಟ್ಟಿರುವಂಥ ಸ್ಥಳವನ್ನು ತೋರಿಸು ಅಂತ ರಾಜ ಹೇಳ್ತಾನೆ. ಸರಿ ಆಯಿತು ಅಂತ ವಿದ್ಯುಚ್ಛರ ಒಪ್ಕೊಂಡು ಪಟ್ಟಣದ ಜನರನ್ನು ಕರ್ಕೊಂಡು ಕಾವಲಿನೊಂದಿಗೆ ಪಟ್ಟಣದ ಹೊರಗೆ ಸ್ವಲ್ಪ ದೂರದಲ್ಲಿರುವಂತಹ ಒಂದು ಬೆಟ್ಟದ ಗುಹೆಗೆ ಕರ್ಕೊಂಡು ಹೋಗ್ತಾನೆ. ಆ ಬೆಟ್ಟದ ಗುಹೆಯ ಹೆಬ್ಬಾಗಿಲಿನಲ್ಲಿ ದೊಡ್ಡ ಕಲ್ಲನ್ನು ಇಟ್ಟಿದ್ದ ಅಲ್ವಾ, ಅದನ್ನು ಪಕ್ಕಕ್ಕೆ ಸರಿಸಿ ಎಲ್ಲರನ್ನ ಗುಹೆಯ ಒಳಗಡೆ ಕರ್ಕೊಂಡೋಗಿ ರಾಜನ ಮಾಲೆಯನ್ನು ತಾನು ಎತ್ಕೊಂಡು ಪಟ್ಟಣದ ಜನರಿಗೆ ತಮ್ಮ ತಮ್ಮ ದ್ರವ್ಯಗಳನ್ನು ಒಡವೆಗಳನ್ನು ಪರೀಕ್ಷಿಸಿ ತಗೊಳ್ಳಿ ಅಂತ ಹೇಳ್ತಾನೆ. ರಾಜನ ಮಾಲೆಯನ್ನು ರಾಜನಿಗೆ ಒಪ್ಪಿಸ್ತಾನೆ. ಈಗ ರಾಜ ಮತ್ತೆ ವಿದ್ಯುಚ್ಛರನ ಹತ್ರ ಮಾತಾಡ್ತಾನೆ. ನೀನು ಮಾಘ ಮಾಸದ ರಾತ್ರಿಯ ಶೀತದಲ್ಲಿ 4 ಜಾವದಷ್ಟು ಹೊತ್ತು 32 ವಿಧವಾದ ಕಠಿಣವಾದಂಥ ಶಿಕ್ಷೆಯನ್ನು ಹೇಗೆ ಸಹಿಸಿಕೊಂಡೆ? ದೇವ, ನಾನು ಚಿಕ್ಕವನಾಗಿದ್ದಾಗ ನನಗೆ ಕಲಿಸುವ ಉಪಾಧ್ಯಾಯರ ಸಂಗಡ ಸಹಸ್ರಕೂಟ ಜಿನಾಲಯಕ್ಕೆ ಹೋಗಿದ್ದೆ. ನನ್ನ ಉಪಾಧ್ಯಾಯರು ದೇವರನ್ನು ನಮಸ್ಕರಿಸುತ್ತಿದ್ದಾಗ ಚರಿತ್ರೆಗಳನ್ನು ಪುರಾಣಗಳನ್ನು ವ್ಯಾಖ್ಯಾನ ಮಾಡುತ್ತಿದ್ದ ಶಿವಗುಪ್ತರೆಂಬ ಆಚಾರ್ಯರ ಬಳಿಯಲ್ಲಿ ನಾನು ಕುಳಿತು ವ್ಯಾಖ್ಯಾನವನ್ನು ಕೇಳುತ್ತಿದ್ದೆನು. ಈ ಸಂದರ್ಭದಲ್ಲಿ ಆ ಋಷಿಗಳು ನರಕದ ವಿಶೇಷ ವರ್ಣನೆಯನ್ನು ಈ ರೀತಿಯಾಗಿ ಹೇಳಿದ್ರು. ವ್ರತ, ಶೀಲ, ಚಾರಿತ್ರ ಗುಣಗಳಿಲ್ಲದವರು, ಪ್ರಾಣಿವಧೆಯನ್ನು ಮಾಡುವವರು, ಬೇಟೆಯಾಡುವವರು, ಹಲವು ಹಗೆತನ, ಜಿಪುಣತನಗಳೇ ಕಾರಣವಾಗಿ ಸುಳ್ಳು ಹೇಳಿ ಜೀವಿಗಳಿಗೆ ದುಃಖವನ್ನುಂಟು ಮಾಡುವವರು, ಹತ್ಯೆ ಮಾಡುವವರು, ಹಿಂಸೆ ಮಾಡುವವರು, ಕಳವು ಮಾಡುವವರು, ಪರಸ್ತ್ರೀಯರಲ್ಲಿ ಜಾರತ್ವದಿಂದ ರಹಸ್ಯವಾಗಿ ಬಾಳುವವರು, ಮಿತಿಯಿಲ್ಲದೆ ವಸ್ತು ಸಂಗ್ರಹವನ್ನು ಕೂಡಿಡುವವರು, ಅದಲ್ಲದೆ ಸಾರಾಯಿ, ಹೆಂಡ, ಮಾಂಸಗಳನ್ನು, ಆಲ, ಅಶ್ವತ್ಥ, ಅತ್ತಿ, ಇಪ್ಪೆ, ಗೋಳಿ ಎಂಬ 5 ಬಗೆಯ ಹಾಲು ಮರಗಳ ಹಣ್ಣುಗಳನ್ನು, ಅಣಬೆಯನ್ನು, ಸೆಣಬಿನ ಹೂವನ್ನು ಸೇವನೆ ಮಾಡುವವರು, ಇವೂ ಅಲ್ಲದೆ ಕುಡಿಯಬಾರದ್ದನ್ನು ಕುಡಿಯುವುದು, ತಿನ್ನಬಾರದ್ದನ್ನು ತಿನ್ನುವುದು, ಬ್ರಹ್ಮಹತ್ಯೆ, ಸುರಪಾನ, ಗುರುಪತ್ನಿ ಗಮನ, ಈ ಪಾಪಗಳನ್ನು ಮಾಡಿದವರ ಒಡನಾಟಗಳು, ಪಂಚಮಹಾಪಾತಕಗಳನ್ನು ಮಾಡಿದವರು, ಇವರೆಲ್ಲರೂ ಹಿಂದಿರುಗುವ ಅವಕಾಶವೇ ಇಲ್ಲದೆ ಸತ್ತು 7 ನರಕಗಳಲ್ಲಿ ಹುಟ್ಟಿ ದುಃಖಗಳನ್ನು ಹೊಂದುವರು. ಈ ನರಕದಲ್ಲಿ ಯಾರೆಲ್ಲ ಹುಟ್ಟುತ್ತಾರಲ್ವ, ಅವರ ಉಗುರುಗಳಲ್ಲಿ ಹರಿತವಾದಂಥ ಸಲಾಕೆಗಳನ್ನು ಹೋಗಿಸುತ್ತಾರೆ. ಶರೀರವನ್ನು ಕತ್ತರಿಸಿ ಗರಗಸದಿಂದ ಸೀಳುತ್ತಾರೆ. ಇದಿಷ್ಟೇ ಅಲ್ಲದೆ ತಿವಿದು, ಕೆರೆದು, ಒದರಿ ಕಾಜಿನಂತೆ ಚೂರು ಚೂರು ಮಾಡಿ ಮುರಿದು ನೀಳವಾದ ಮೂಳೆಗಳನ್ನು ತುಂಡು ಮಾಡಿ ಮರ್ಮಸ್ಥಳಗಳು ಬಾಯಿ ತೆರೆಯುವಂತೆ ಹೊಸ ಹುಣ್ಣುಗಳ ಮೇಲೆ ಹೊಯ್ ಎನ್ನುತ್ತಾ ನರಕದಲ್ಲಿ ಶಿಕ್ಷಿಸುತ್ತಾರೆ. ಸೊಂಟವನ್ನು ಕತ್ತರಿಸು, ತೊಡೆಯನ್ನು ಮುರಿ, ಗಡಗಡ ನಡುಗುವಂತೆ ಮೇಲೆ ಎದ್ದು ತಡ ಮಾಡದೆ ಪಾಪಿಯನ್ನು ಹಿಡಿದು ಮುರಿಯುವ ಹಾಗೆ ತಟ್ಟು, ವಿಲಿವಿಲಿ ಒದ್ದಾಡಲು ಹೆಡತಲೆ ಒಡೆಯುವಂತೆ ದೊಣ್ಣೆಯಲ್ಲಿ ಬಡಿ ಅಂತ ಹೇಳ್ತಾರೆ. ಬಡಿ, ಕೊಲ್ಲು, ಕಟ್ಟು, ತಿವಿ, ಮುರಿ, ಕಡಿ, ಸೊಂಟ ಕತ್ತರಿಸು, ಕತ್ತು ಕೊರಳನ್ನು ಹೊರತೆಗೆ, ಮುಖವನ್ನು ಬೆಂಕಿ ಹಾಕು, ಹಿಡಿ, ಹೊಡೆ, ನೇರವಾಗಿ ತಿವಿ, ಬಯ್ಯು, ಈ ಥರ ಬಗೆ ಬಗೆಯಾದಂಥ ಶಿಕ್ಷೆಗಳನ್ನು ನರಕದಲ್ಲಿ ಕೊಡ್ತಾರೆ. ಕಣ್ಣು ರೆಪ್ಪೆ ಬಡಿಯುವಷ್ಟು ದುಃಖ, ಉಸಿರು ಬಿಡೋದಕ್ಕೆ ಅವಕಾಶನೇ ಕೊಡದಿರುವಂತಹ ಅತ್ಯಂತ ಕಠಿಣವಾಗಿರುವಂತಹ 7ನೇ ನರಕದಲ್ಲಿ 33,000 ಸಮಾನವಾದ ಕಾಲದವರೆಗೆ ನರಕದ ವಾಸಿಗಳು ದುಃಖವನ್ನು ಅನುಭವಿಸ್ತಾರೆ. ಇದು ನರಕದ ದರ್ಶನ ಆದರೆ ದಾನ, ಪೂಜೆ, ಶೀಲ, ಉಪವಾಸ ಅನ್ನೋ 4 ವಿಧವಾಗಿರುವಂತಹ ಶ್ರಾವಕ ಧರ್ಮಗಳಲ್ಲಿ ವರ್ತಿಸುವವರು, ತಪವನ್ನು ಆಚರಣೆ ಮಾಡೋರು ಸ್ವರ್ಗ ಮೋಕ್ಷಗಳ ಸುಖಕ್ಕೆ ಭಾಗಿಯಾಗ್ತಾರೆ ಅಂತ ಆ ಶಿವಗುಪ್ತಾಚಾರ್ಯರು ಹೇಳ್ತಾ ಇದ್ರು. ಇದನ್ನೆಲ್ಲ ಕೇಳಿಸ್ಕೊಂಡಂಥ ನಾನು ಅದೇ ಋಷಿಗಳ ಬಳಿಯಲ್ಲಿ ಅಣುರಥಗಳೇ ಮೊದಲಾಗಿ 12 ಬಗೆಯ ಶ್ರಾವಕ ಧರ್ಮವನ್ನು, ಜಿನೇಶ್ವರನೇ ದೇವರು, ಕೊಲ್ಲದಿರುವುದೇ ಅಹಿಂಸೆಯ ಧರ್ಮ, 10 ಬಗೆಯ ಬಾಹ್ಯ ಪರಿಗ್ರಹವು, 10 ಬಗೆಯ ಅಂತರಂಗ ಪರಿಗ್ರಹವು ಇಲ್ಲದಿರುವುದೇ ತಪಸ್ಸು, ಜೈನ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಜೀವ, ಅಜೀವ, ಪುಣ್ಯ, ಪಾಪ, ಆಸ್ರವ ಮತ್ತು ಮೋಕ್ಷ ಎಂಬಿ 9 ಪದಾರ್ಥಗಳನ್ನು, ಪಂಚಾಸ್ತಿ ಕಾರ್ಯಗಳನ್ನು, 6 ಬಗೆಯ ದ್ರವ್ಯಗಳನ್ನು ನಂಬುವುದು ಸಮ್ಯಕ್ ಧ್ಯಾನವು, ಸಮ್ಯಕ್ ಚಾರಿತ್ರ್ಯ, ಸಮ್ಯಕ್ ದರ್ಶನ ಅನ್ನುವಂತಹ ಎಲ್ಲ ಗುಣಗಳಿಂದ ಕೂಡಿದಂತಹ ಶುದ್ಧವಾದಂತಹ ವ್ರತಗಳನ್ನು ಸ್ವೀಕಾರ ಮಾಡಿ ಜೈನ ಧರ್ಮದ ಆಶ್ರಿತನಾದೆನು. ನರಕಗಳ ದುಃಖಗಳನ್ನು ಕೇಳಿ ಅವುಗಳ ಲಕ್ಷ್ಯದಲ್ಲಿ 1 ಭಾಗದಷ್ಟು ಕೂಡ ದುಃಖವೂ ಇಲ್ಲವೆಂದು ಮನಸ್ಸಿನಲ್ಲಿ ಭಾವಿಸಿ 32 ಶಿಕ್ಷೆಗಳನ್ನು ನಾನು ಸಹಿಸಿದೆನು. ವಿದ್ಯುಚ್ಛೋರ ತಾನು ಯಾವ ರೀತಿ ಶಿಕ್ಷೆಯನ್ನು ಸಹಿಸಿಕೊಂಡೆ ಅಂತ ಸವಿಸ್ತಾರವಾಗಿ ವಿವರಣೆ ಕೊಟ್ಟನಲ್ವಾ, ರಾಜನಿಗೆ ತುಂಬಾ ಖುಷಿಯಾಗುತ್ತೆ. ರಾಜ ಹೇಳ್ತಾನೆ, ನಿನಗೆ ನಾನು ಒಲಿದಿದ್ದೇನೆ, ನಿನಗೇನು ಬೇಕೋ ಬೇಡ್ಕೋ ಅಂತ ಕೇಳ್ಕೊತಾನೆ. ಅದಕ್ಕೆ ವಿದ್ಯುಚ್ಛೋರ, ನನಗೆ ಬೇರೆ ಯಾವುದೂ ಬೇಕಾಗಿಲ್ಲ ಪ್ರಭು, ನನಗೆ ನನ್ನ ಗೆಳೆಯನಾದ ಯಮದಂಡನಿಗೆ ನೀವು ಕ್ಷಮೆ ಕೊಡಬೇಕು, ಇದೊಂದೇ ನನ್ನ ಬೇಡಿಕೆ ಅಂತ ಕೇಳ್ಕೊತಾನೆ. ಈ ಮಾತು ಕೇಳಿ ಮತ್ತೆ ರಾಜನಿಗೊಂದು ರೀತಿ ಗೊಂದಲ ಆಗುತ್ತೆ. ಮತ್ತೆ ರಾಜ ಮಾತಾಡ್ತಾನೆ, ಈ ಯಮದಂಡ ನಿನಗೆ ಹೇಗೆ ಗೆಳೆಯನಾದ? ಅಲ್ಲದೆ ನೀನು ಶ್ರಾವಕ ವ್ರತಗಳನ್ನು ಸ್ವೀಕಾರ ಮಾಡಿದೆ ಅಲ್ವಾ, ಕಳ್ತನ ಯಾಕೆ ಮಾಡಿದೆ ಅಂತ ಕೇಳ್ತಾರೆ. ಈಗ ವಿದ್ಯುಚ್ಛೋರ ರಾಜನಿಗೆ ಹಿಂದೆ ನಡೆದಿರೋಂಥ ಯಾವುದೋ ಘಟನೆಯನ್ನು ವಿವರಿಸಬೇಕು. ಇಷ್ಟಕ್ಕೂ ಈ ಯಮದಂಡನಿಗೂ ವಿದ್ಯುಚ್ಛೋರ ಕಳ್ಳನಿಗೂ ಏನು ಸಂಬಂಧ? ಯಮದಂಡ ಆಗಲೇ ದೇವ ನೀನು ಗೆದ್ದವನಾಗಿರುವೆ, ನಾನು ಸೋತವನು ಸತ್ತವನು ಆಗಿರುವೆನು ಅಂತ ಯಾಕೆ ಅಷ್ಟೊಂದು ವಿನಮ್ರತೆಯಿಂದ ವಿದ್ಯುಚ್ಛೋರನ ಹತ್ರ ನಡ್ಕೊಂಡ? ವಿದ್ಯುಚ್ಛೋರ ನಿಜವಾಗ್ಲೂ ಕಳ್ಳ ಆಗಿದ್ನಾ
ಅಥವಾ ಬೇರೆ ಏನೋ ಆಗಿದಾನಾ? ಇವನಿಗೂ ಯಮಧರ್ಮನಿಗೂ ಯಾವ ರೀತಿ ಸಂಬಂಧ ಇದೆ? ಈ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ಸಂಚಿಕೆಯಲ್ಲಿ ಉತ್ತರವನ್ನು ಕಂಡುಕೊಳ್ಳೋಣ.